ನಮಸ್ಕಾರ. ನಾವೀಗ ಶಿಕಾರಿಪುರ ತಾಲೂಕಿನ ತಾಳಗುಂದ ಜಾಗದಲ್ಲಿದ್ದೀವಿ. ತಾಳಗುಂದ ಎಂಥ ಪ್ರಮುಖವಾದಂಥ ಜಾಗ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಸ್ತಂಭ ಶಾಸನ. ಇದು ಎಷ್ಟು ವಿಶೇಷವಾದ್ದು, ಎಷ್ಟು ರಹಸ್ಯಗಳನ್ನ ತನ್ನೊಳಗೆ ಇಟ್ಕೊಂಡಿದೆ ಮತ್ತು ಸೃಜನಾತ್ಮಕವಾಗಿ ಕನ್ನಡಕ್ಕೆ ಎಂತಹ ಸಹಾಯ ಮಾಡಿದೆ ಅನ್ನೋದನ್ನ ತಿಳ್ಕೊಳ್ಳೇಬೇಕು ನಾವು. ಅದನ್ನ ಹೇಳಲಿಕ್ಕಾಗಿ ನಮ್ಮ ಜೊತೆ ಇತಿಹಾಸದ ಓದುಗರಾದಂಥ ಅಧ್ಯಯನಕಾರರಾದಂಥ ನವೀನ್ ಕುಮಾರ್ ಅವರಿದ್ದಾರೆ. ನಮಸ್ಕಾರ ನವೀನ್ ಕುಮಾರ್ ಅವರೇ. ಈ ತಾಳಗುಂದ ಶಾಸನದ ವಿವರವನ್ನು ಹೇಳಬಹುದು. ಈಗ ನಾವು ಜನರಲ್ ಆಗಿ ಸಾಮಾನ್ಯರಿಗೆ ತಲುಪಬೇಕು ಅಂತ ಅಂದ್ರೆ ಸರ್, ಈಗ ಈ ಮಯೂರ ಸಿನಿಮಾ ಇದೆ. ಆ ಮಯೂರ ಸಿನಿಮಾದ ಮೂಲ ಕತೆಗೆ ಆಧಾರ ಈ ಸ್ತಂಭ ಶಾಸನ. ಮಯೂರ ರಾಜ್ಕುಮಾರ್ ಅವರು, ಹೌದು, ಡಾಕ್ಟರ್ ರಾಜ್ಕುಮಾರ್ ನಡೆಸಿದ ಸಿನಿಮಾ, ಬರೆದಂತ ಕಾದಂಬರಿಯನ್ನು ಆಧರಿಸಿ ರಾಜ್ಕುಮಾರ್ ಅವರು ಮಾಡಿದಂತ ಒಂದು ಸಿನಿಮಾ. ನಮಗೂ ಕೂಡ ಮಯೂರ ವರ್ಮ ಗೊತ್ತಾಗಿದ್ದು ಹಿಂದೆ ನಾವು ಬಾಲ್ಯದಲ್ಲಿ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿದಾಗೇನೆ ಮಯೂರ ವರ್ಮನ ಬಗ್ಗೆ ನಮಗೂ ಕೂಡ ಅಗಾಧವಾದ ಅಭಿಮಾನ, ಪ್ರೀತಿ ಹುಟ್ಟಿದಂಥದ್ದು. ಸೊ ನಾವೆಲ್ಲರೂ ಕೂಡ ಬಾಲ್ಯದಲ್ಲಿ ಸಹಜವಾಗಿ ಏನು ನಮ್ಮ ವಯೋಮಾನದಲ್ಲಿದ್ದಾರೆ ಎಲ್ಲರೂ ಕೂಡ ತಾಳಗುಂದ ಶಾಸನ ಅಂತ ಹೇಳಿ ಬಾಲ್ಯದಲ್ಲೇನೆ ಓದಿದ್ದಾರೆ. ಆ ತಾಳಗುಂದ ಶಾಸನ ಯಾವುದು ಅಂದ್ರೆ ಇದೇ ತಾಳಗುಂದದ ಶಾಸನ. ಇದು ಇದುವರೆಗೂ ಕೂಡ ಬ್ರಾಹ್ಮಿ ಲಿಪಿಯನ್ನ ಬಳಸಿ ಕೆತ್ತನೆ ಮಾಡಲಾಗಿದೆ. ಬಟ್ ಸಂಸ್ಕೃತ ಭಾಷೆಯಲ್ಲಿದೆ. ಲಿಪಿ ಬ್ರಾಹ್ಮಿ, ಭಾಷೆ ಸಂಸ್ಕೃತ. ಸೊ ಇದರ ವಿಶೇಷತೆ ಏನು ಅಂದ್ರೆ ಈ ಒಂದು ಶಿರ ಪೀಠಿಕ ಮಾದರಿಯಲ್ಲಿದೆ, ಅಂದ್ರೆ ಬಾಕ್ಸ್ ಟೈಪ್ ಅಲ್ಲಿ ಇದು ಡಿಸೈನ್ ಬರುತ್ತೆ. ಬಟ್ ಇದ್ರ ಬ್ಯೂಟಿ ಏನು ಅಂತಂದ್ರೆ ಸರ್, ನೀವು ಪ್ರಿಂಟ್, ಸೊ ನೀವು ಏನು ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡಿ ಪ್ರಿಂಟ್ ಕೊಟ್ರೆ ಎಷ್ಟು ಸುಂದರವಾದ ಅಕ್ಷರಗಳು. ಬನ್ನಿ ಸರ್ ಈ ಕಡೆ ನೋಡ್ಬನ್ನಿ, ಎಷ್ಟು ಸುಂದರವಾಗಿ ಕಾಣಿಸುತ್ತೋ. ಸರ್ ನೀವು ಬನ್ನಿ ಈ ಕಡೆ. ಅಷ್ಟು ಸುಂದರವಾದ ಲಿಪಿಗಳನ್ನ ನೀವು ಇಲ್ಲಿ ನೋಡ್ಬೋದು. ಲಿಪಿಗಳು, ಸೊ ಲಿಪಿಗಳಲ್ಲೂ ಇಂಥ ಸೌಂದರ್ಯ ಇತ್ತ ಅನ್ನೋದನ್ನ ನಾವು ಈ ತಾಳಗುಂದದ ಸ್ತಂಭ ಶಾಸನದಲ್ಲಿ ಕಾಣಬಹುದು. ಸೊ ನಿಮ್ಗೆ ಆಗ್ಲೇ ನಾನು ಹೇಳ್ದಂಗೆ ನಮ್ಮ ಏನು ಆಧುನಿಕ ಕರ್ನಾಟಕದ ಇತಿಹಾಸದ ಪಿತಾಮಹ ನಮ್ಮ ಶ ಶೆಟ್ಟರ್ ಅವರು ಹೇಳೋ ಪ್ರಕಾರ ಇಷ್ಟು ಸುಂದರವಾದ ಲಿಪಿ ಇರ್ತಕ್ಕಂತಹ ಶಾಸನ ಈ ಅವಧಿಯಲ್ಲಿ, ಕ್ರಿಸ್ತಶಕ 450 ಅವಧಿಯಲ್ಲಿ ದಕ್ಷಿಣ ಭಾರತದ ಎಲ್ಲೂ ಕೂಡ ಇಲ್ಲ ಅಂತೇಳಿ ಅವರ ಲಿಪಿಕಾರ ಪುಸ್ತಕದಲ್ಲಿ ಶ ಶೆಟ್ಟರ್ ಅವರು ಹೇಳ್ತಾರೆ. ಸೊ ಅಷ್ಟು ಸುಂದರವಾದ ಲಿಪಿ. ಸೊ ಇದರಲ್ಲಿ ಓವರ್ ಆಲ್ ಆಗಿ ಹೇಳ್ಬೇಕು ಸಾರಾಂಶ ಅಂತ ಹೇಳಿದ್ರೆ, ಇದನ್ನ ಏನು ಕಾಕುತ್ಸ ವರ್ಮ ಮತ್ತೆ ಆತನ ಮಗ ಶಾಂತಿವರ್ಮ ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇಲ್ಲಿ ಪಕ್ಕದಲ್ಲಿ ಒಂದು ತಟಾಕವನ್ನ ನಿರ್ಮಿಸಿ ದೇವರಿಗೆ ಬಿಟ್ಟಂತ ವಿಷಯವನ್ನ ಹೇಳ್ತದೆ. ಅದರ ಜೊತೆಗೆ ಮಯೂರವರ್ಮ, ಸೊ ಮಯೂರವರ್ಮನ ಬಾಲ್ಯವನ್ನ ಹೇಳ್ತದೆ. ಸೊ ಮಯೂರವರ್ಮ ಈ ಪ್ರಾಂಗಣದಲ್ಲಿನೇ ಅವನ ಅಧ್ಯಯನ ಆಗ್ತದೆ. ಅವನು ಸ್ನಾತಕ ಆಗ್ತಾನೆ, ಅಂದ್ರೆ ಗ್ರಾಜ್ಯುಯೇಟ್ ಆಗ್ತಾನೆ. ಬಾಲ್ಯದಿಂದ ಗ್ರಾಜ್ಯುಯೇಟ್ ಆಗ್ತಾನೆ. ಅವನ ಮನೆಯ ಪರಿಸರ ಹೇಗಿರುತ್ತೆ, ಅವನ ಸಂಜೆ ಹೊತ್ತಾದ್ರೆ ಅವನ ಮನೆಯ ಏನು ಕಾಲೋನಿಗಳಲ್ಲಿ ರಂಗೋಲಿಗಳ ಚಿತ್ತಾರ, ಸಂಗೀತ, ನೃತ್ಯ ಎಲ್ಲದೂ ಮೇಳೈಸ್ತಾ ಇರುತ್ತೆ ಅನ್ನೋದನ್ನ ಒಂದಷ್ಟು ವೈಭವೀಕರಿಸಿ ಹೇಳಿದ್ದಾರೆ. ಅದ್ರ ಜೊತೆಗೆ ಆತನಿಗೆ ಪಲ್ಲವರಿಂದ ಆದಂತ ಅವಮಾನ, ಆ ಅವಮಾನಕ್ಕೆ ಸಿಡಿದೆದ್ದು ದರ್ಬೆ ಹಿಡಿತಕ್ಕಂತ ಕೈ ಖಡ್ಗವನ್ನ ಹಿಡಿದು ಸಾಮ್ರಾಜ್ಯವನ್ನ ಕಟ್ತದೆ ಅನ್ನೋದನ್ನ ವಿಸ್ತಾರವಾಗಿ ಈ ಶಾಸನದಲ್ಲಿ ಹೇಳ್ತಾ ಹೋಗ್ತಾರೆ. ಸಂಗೀತ ಅನ್ನುವ ಪದ ಕೂಡ ಮೊದಲ ಬಾರಿಗೆ ಈ ಶಾಸನದಲ್ಲಿ ಉಲ್ಲೇಖ ಆಗ್ತದೆ. ಸಂಗೀತದ ಉಲ್ಲೇಖ ಆಗ್ತಕ್ಕಂಥ ಪ್ರಾಯಶಃ ಮೊದಲ ಅಥವಾ ಪ್ರಾಚೀನ ಶಾಸನ ಅಂದ್ರೂ ತಪ್ಪಾಗಲಾರದು. ಸಂಗೀತದ ಬಗ್ಗೆನೂ ಕೂಡ ಹೇಳ್ತಾ ಹೋಗ್ತದೆ. ಅಂದ್ರೆ ಈಗ ನಾನು 2000 ವರ್ಷಗಳ ಹಿಂದಿನ ದೇವಾಲಯ ಅನ್ನೋದಕ್ಕೆ ಇದು ಸಾಕ್ಷಿ. ಮಯೂರವರ್ಮ ಪಲ್ಲವರ ಜೊತೆಗೆ ಕಾದಾಡಿದ ಅನ್ನೋದಕ್ಕೆ ಸಾಕ್ಷಿ. ಮಯೂರವರ್ಮನ ಬಗ್ಗೆ ಅವನ ಹಿನ್ನೆಲೆಯ ಬಗ್ಗೆ ಒಂದೊಂದು ಅಭಿಪ್ರಾಯಗಳು ಇದಾವೆ. ಒಬ್ಬೊಬ್ರು ಒಂದೊಂದು ತರದ ವಾದವನ್ನ ಮಂಡಿಸ್ತಾರೆ. ಬಟ್ ಅಧಿಕೃತ ದಾಖಲೆಗಳ ಪ್ರಕಾರ ಮಯೂರವರ್ಮ ಹಾರತಿ ಪುತ್ರ ಮಾನವ್ಯ ಗೋತ್ರ ಅಂತ ಹೇಳ್ತಕ್ಕಂಥದ್ದು
ಈ ಲಿಖಿತ ಶಾಸನ. ಸೊ ಹಾಗಾಗಿ ಕನ್ನಡದ ಒಂದು ಸಾಮ್ರಾಜ್ಯವನ್ನ ಪ್ರಾರಂಭ ಮಾಡಿದಂಥ ಮೊದಲ ರಾಜ ಮಯೂರ್ ಅವ್ರ ಮನ ಇದ್ರಲ್ಲಿ ದಾಖಲೆ ಇದೆ ಪೂರ್ತಿ. ಹೌದು. ಏನೇನಿದೆ ಇದ್ರಲ್ಲಿ ಅವನು ಇಲ್ಲಿ ಅಧ್ಯಯನ ಹೌದು, ಅವನು ಇಲ್ಲಿ ಸ್ನಾತಕ. ಮಾಡ್ದ. ಹೌದೌದು, ಇಲ್ಲಿ ಅವನು ಅಧ್ಯಯನ ಮಾಡ್ತಾನೆ, ಸ್ನಾತಕನಾಗ್ತಾನೆ. ಅದ್ರ ಜೊತೆಗೆ ಅವನ ಮನೆಯ ಪರಿಸರ ಅಂದ್ರೆ ಅಲ್ಲಿ ಸಂಗೀತ ಇತ್ತು, ನೃತ್ಯ ಇತ್ತು, ಪೂಜೆ ಪುನಸ್ಕಾರಗಳು ನಡೀತಾ ಇದ್ವು. ಅದಾದ ನಂತರ ಅವನು ಉನ್ನತ ಶಿಕ್ಷಣಕ್ಕೆ ಕಂಚಿಗೆ ತೆರಳುತ್ತಾನೆ. ಕಂಚಿಯಲ್ಲಿ ಅವನಿಗೆ ಪಲ್ಲವರಿಂದ ಅವಮಾನ ಆಗ್ತದೆ. ಅದಾದ ನಂತರ ಅವನು ಮತ್ತೆ ಏನು ಅವ್ರ ಜೊತೆ ಕಾದಾಡಿ ಸಾಮ್ರಾಜ್ಯವನ್ನ ಪ್ರಾರಂಭ ಮಾಡೋದು ಕೂಡ ಇದರಲ್ಲಿ ಹೌದೌದು, ಅದೆಲ್ಲದೂ ಕೂಡ ಇದರಲ್ಲಿ ಉಲ್ಲೇಖ ಆಗ್ತದೆ ಸರ್. ಅವನ್ ಪ್ರಾರಂಭ ಮಾಡಿದ ನಂತರ ಇನ್ನ ಕೆಲವೊಂದು ಏನು ಅವನು ಈಗ ನಾವು ಚಂದವಳ್ಳಿ ಪರ್ವತ ಶ್ರೇಣಿಗಳು ಬಂದು ಗೆರಿಲ್ಲಾ ಮಾದರಿಯಲ್ಲಿ ಯುದ್ಧ ಮಾಡಿ ಪಲ್ಲವರನ್ನು ಸೋಲಿಸ್ತಾರೆ, ಅಥವಾ ಪಲ್ಲವರು ಇವರ ಸಾಹಸಕ್ಕೆ ಮೆಚ್ಚಿ ಬನವಾಸಿ 12,000 ಬಿಟ್ಕೊಡ್ತಾರೆ, ಇವ್ರು ಮಹಾರಾಜರಾಗ್ತಾರೆ. ಅದಾದ ನಂತರ ಇಲ್ಲಿಗೆ ತಾಳ್ಗೊಂಡಕ್ಕೆ ಬಂದಾಗ ಈಗ ಶಾಸನಗಳಲ್ಲಿ ಈ ದೇವಸ್ಥಾನದ ದುಸ್ಥಿತಿಯನ್ನ ಕಂಡು ಅವನಿಲ್ಲಿ ಅಧ್ಯಯನ ಮಾಡಬೇಕಾದ್ರೆ ಇದ್ದ ಪರಿಸರಕ್ಕೂ ಆತ ಸಾಮ್ರಾಜ್ಯವನ್ನು ಕಟ್ಟಿ ಬರೋದ್ರೊಳಗಾಗಿ ಇಲ್ಲಿ ದೇವಸ್ಥಾನದ ದುಸ್ಥಿತಿಯನ್ನ ಕಂಡು ಅವನು ಮೊಮ್ಮಲ ಮರುಗುತ್ತಾನೆ ಅಂತ ಹೇಳ್ತಾರೆ. ಸೊ ಮೊಮ್ಮಲ ಮರುಗಿ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿ ಇಲ್ಲಿ ಒಂದು ವಿದ್ಯಾ ಕೇಂದ್ರವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಉತ್ತರ ಭಾರತದ ಐಚ್ಛತ್ರದಿಂದ 32,000 ಬ್ರಾಹ್ಮಣರನ್ನ ಕರೆತರ್ತಾನೆ. ಸೊ ಇಲ್ಲಿ ಉನ್ನತ ಶಿಕ್ಷಣ, ಇನ್ನೂ ಉನ್ನತ ಶಿಕ್ಷಣ ಇಲ್ಲಿ ಲಭಿಸ್ಬೇಕು ಅಂತೇಳಿ ಇಲ್ಲಿ ಒಂದಷ್ಟು ಜನ, ಕುಬುಟೂರಲ್ಲಿ ಒಂದಷ್ಟು ಜನ, ಬನವಾಸಿಯಲ್ಲಿ ಒಂದಷ್ಟು ಜನ ಪಂಡಿತರನ್ನ ನೆಲೆ ನಿಲ್ಲುವ ಹಾಗೆ ಮಾಡ್ತಾರೆ ಅನ್ನೋದನ್ನು ಕೂಡ ನಮ್ಗೆ ಈ ಶಾಸನಗಳಲ್ಲಿ ತಿಳಿತದೆ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ತಾಳಗುಂದದ ಮಟ್ಟಿಗೆ ಅಂತಂದ್ರೆ, ಹಲ್ಮಿಡಿ ಪೂರ್ವದ ಕನ್ನಡ ಶಾಸನನ ಐಡೆಂಟಿಫೈ ಮಾಡೋದಕ್ಕೆ ಅವರು ಕಂಪೇರ್ ಮಾಡಿರೋ ಮೊದಲ ದಾಖಲೆ ಇದು. ಎರಡನೇದು ಆ ದೇವಸ್ಥಾನಕ್ಕೆ ಅಧಿಕೃತ ದಾಖಲೆ ಇದು. ಇದು ಸರಿಸುಮಾರು ಹಲ್ಮಿಡಿ ಕಾಲದ ಶಾಸನ. ಹೌದು, ಅದು ಕೂಡ 450, ಇದು ಕೂಡ 450. ಹಲ್ಮಿಡಿಯಲ್ಲಿ ಪಶುಪತಿ ಅಂತ ಏನ್ ಬರುತ್ತೆ ಹೆಸರು, ಅಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿ ಪಶುಪತಿ ಅಂತ ಬರುತ್ತೆ. ಆ ಪಶುಪತಿಯೂ ಕೂಡ ಕದಂಬರ ಕುಲದವನು, ಆತನ ತಾಯಿ ಕದಂಬರ ಕನ್ಯೆ. ಸೊ ಈ ದೇವಸ್ಥಾನದ ವಾಡೆಗಳ ಮೇಲೆ ಆ ಪಶುಪತಿಯ ಹೆಸರು ಕೂಡ ಉಲ್ಲೇಖ ಆಗುತ್ತೆ. ಆ ಪಶುಪತಿಯ ತಾಯಿ ಇಲ್ಲಿ ಬಂದು ಕೆಲವೊಂದು ಪೂಜಾ ಕೈಂಕರ್ಯಗಳನ್ನ ಮಾಡ್ತಾರೆ. ಸೊ ಹಲ್ಮಿಡಿ ಶಾಸನದಲ್ಲಿರೋ ಪಶುಪತಿ ತಾಯಿಗೂ ತಾಳಗುಂದಕ್ಕೂ ಒಂದು ನಿಕಟ ಸಂಬಂಧ ಇದೆ. ಹಾಗಾಗಿನೇ ಸೊ ತಾಳಗುಂದನೇ ಪ್ರಾಚೀನ ಹೊರತು ಹಲ್ಮಿಡಿ ಪ್ರಾಚೀನ ಆಗೋದಕ್ಕೆ ಸಾಧ್ಯತೆ ಕಡಿಮೆ. ಸೊ ನಾವ್ ಹೇಳೋದೇನಂದ್ರೆ ಇದಕ್ಕಿಂತ ಪ್ರಾಚೀನ ಮತ್ತೊಂದು ಇದೆ, ಯಾವ್ದೋ ಬೇರೆ ಮುಳುಬಾಗಿಲೋ ಗುಲ್ಬರ್ಗನೋ ರಾಯಚೂರು ಇದ್ರೆ ಇರ್ಲಿ, ಕನ್ನಡದಲ್ಲ ಮಧ್ಯಪ್ರದೇಶದಲ್ಲಿ ಏನೋ ಕನ್ನಡದ ಇತಿಹಾಸ ಇದೆ ಅಂತಾರೆ, ಅಲ್ಲೂ ಕೂಡ ಕನ್ನಡದ ಇತಿಹಾಸ ಸಿಗ್ಲಿ, ನಮಗೆ ಬೇಜಾರಿಲ್ಲ. ಬಟ್ ಇದನ್ನ ಈಗೂ ಆಗಿ ನಮ್ಮೂರಲ್ಲೇ ಸಿಗ್ಬೇಕು, ನಮ್ ಜಿಲ್ಲೆನೇ ಸಿಗ್ಬೇಕು ಅಂತ ಅನ್ಕೊಳ್ಳೋದಿದೆಯಲ್ಲ, ಅದು ಆಕ್ಚುಲಿ ಒಂದ್ ಸ್ವಲ್ಪ ಎಲ್ಲ ಒಂದ್ ಕಡೆ ಸಣ್ಣ ಇತಿಹಾಸ ಅಧ್ಯಯನ ಆಗ್ಲಿ. ಎಸ್, ನಾವ್ ಹೇಳೋದೇನು, ಈ ದಾಖಲೆಗಳನ್ನ ಇಟ್ಕೊಂಡು ಇನ್ನಷ್ಟು ರಿಸರ್ಚ್ ಆಗ್ಲಿ. ಆ ರಿಸರ್ಚ್ ಮಾಡೋದಕ್ಕೆ ನಿಮ್ಮ ಹತ್ರ ಇಷ್ಟು ದಾಖಲೆ ಇದೆ, ನೀವೇ ಬನ್ನಿ ಅಧ್ಯಯನ ಮಾಡಿ, ಸರ್ಕಾರಕ್ಕೆ ಒತ್ತಾಯಿಸಿ, ಗ್ರಾಂಟ್ ತಗೊಬನ್ನಿ, ಉತ್ಖನನ ಮಾಡಿ, ನಮ್ ಕನ್ನಡದ ದಾಖಲೆನ ಹೊರಗೆ ತೆಗಿಯಕ್ಕಿರ್ತಕ್ಕಂಥ ಒಂದು ಮಹತ್ವದ ಸ್ಥಳ ಅಂತ ಹೇಳಿದ್ರೆ ಅದು ತಾಳಗುಂದ ಮಾತ್ರವೇ ಹೊರತು, ಅದನ್ನ ತಾಳಗುಂದನ ಬಿಟ್ಟು ನೀವು ಕನ್ನಡದ ದಾಖಲೆಗಳನ್ನ ಎಲ್ಲಿ ಹುಡುಕಿದ್ರು ಕೂಡ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೀರಾವರಿ ವ್ಯವಸ್ಥೆ ಇತ್ತು ಅದ್ಭುತವಾಗಿ, ಅವತ್ತೇ ಅಡಿಕೆ ತೆಂಗುಗಳಿಗೆ ಈ ಕೆರೆಯಿಂದ ನೀರ್ ಹರಿಸಿದ್ದಕ್ಕೆ ಶಾಸನಗಳಿದಾವೆ. ಯಜ್ಞ ಯಾಗಾದಿಗಳು ಇಲ್ಲಿ 24 ಗಂಟೆ ಕೂಡ ನಡೀತಾ ಇತ್ತು. ಈಗ ಧರ್ಮಗಳ ಬಗ್ಗೆ ನಾವು ಮಾತಾಡ್ತಿದೀವಿ. ಸೊ ಇಲ್ಲಿ ಏನು ಸನಾತನ ಧರ್ಮ ಅಂದಿನ ಕಾಲದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು, ಆದ್ರೆ ಇವತ್ತು ಪಾಳ ಬಿದ್ದ ದೇವಸ್ಥಾನ, ಯಾರು ಬರ್ತಾ ಇಲ್ಲ. 24 ಗಂಟೆ ಯಜ್ಞ ಯಾಗಾದಿಗಳು ನಡೆದ ಸ್ಥಳ ಇದು. ಇಲ್ಲಿ ಏನಾದ್ರೂ ಹವ್ವಿಕರಿಗೆ ಏನು ಹವಿಸ್ಸನ್ನ ಅರ್ಪಿಸಬೇಕಾದ್ರೆ ಮಂತ್ರಘೋಷಗಳ ಏನಾದ್ರು ನಿಂತ್ರೆ ಇಲ್ಲಿ ಮೇಲೆ ಮರದಲ್ಲಿ ಇರ್ತಕ್ಕಂಥ ಪಕ್ಷಿಗಳು ಅದನ್ನ ಮುಂದುವರಿಸ್ತಾ ಇದ್ವು ಅಂತ ಕೆಲವೊಂದು ಶಾಸನಗಳು, ಕವಿಗಳು
ಉತ್ತರಿಸ್ತಾರೆ. ಈಗೂ ಕೂಡ ನಮಗೆ ಉತ್ಖನದಲ್ಲಿ ಹವಿಸ್ ಅರ್ಪಿಸೋದಕ್ಕೆ ಏನು ಆಚಾರ್ಯರು ಬಳಸ್ತಾ ಇದ್ರಲ್ಲ, ಸೊ ಗ್ಲೌಸ್ಗಳು, ಮಣ್ಣಿನಿಂದ ಮಾಡಿದಂತ ಹ್ಯಾಂಡ್ ಗ್ಲೌಸ್ಗಳು ಉತ್ಖನದಲ್ಲಿ ಸಿಕ್ಕಿದೆ. ಸೊ ನೀವು ಇದನ್ನ ಎಣ್ಣೆಗಳನ್ನ ಹಾಕ್ತಕ್ಕಂತ ಚಮಚಗಳು ಸಿಕ್ಕಿದಾವೆ, ಮರದ ಚಮಚಗಳು. ಸೊ ಅಂದ್ರೆ ಈ ನಾವು ಕೇಳಿರೋ ಇತಿಹಾಸ ಯಾವುದು ಸುಳ್ಳಲ್ಲ. ತಾಳಗುಂದದ ಬಗ್ಗೆ ದಾಖಲೆಗಳು ಸಿಕ್ಕಿಲ್ಲ, ಬಟ್ ಉತ್ಖನನ ಮಾಡಕ್ ಹೋದಾಗ ಅವೆಲ್ಲ ಸಿಕ್ಕಿದಾವೆ. ಸೊ ಹಾಗಾಗಿ ನಾವು ಕೇಳಿರೋ ಇತಿಹಾಸದ ನಾವು ಅಸಂಪ್ಷನ್ ಅನ್ಕೊಳಕ್ ಆಗಲ್ಲ. ಸೊ ಕನೆಕ್ಷನ್ ಇದೆ, ಆ ಕನೆಕ್ಷನ್ ಅನ್ನ ನಾವು ಹುಡುಕ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಕನ್ನಡ ಮೀಡಿಯಂನ ಪಾತ್ರನೂ ಕೂಡ ದೊಡ್ಡದಾಗ್ಲಿ ಅಂತ ನಾವು ಖಂಡಿತ ಹಾರೈಸ್ತೀವಿ. ನಮ್ದು ಒಂದು ಸಣ್ಣ ಪ್ರಯತ್ನ ಇದು. ಈ ಸ್ತಂಭ ಶಾಸನ ಏನಿದೆ, ಇದು ಕನ್ನಡದ ಬಹಳ ಪ್ರಮುಖವಾದಂತಹ ಶಾಸನ. ಕ್ರಿಸ್ತಶಕ 450 ಶತಮಾನ ಏನು ಶಕ ಶುರುವಾಯಿತು, ಶಕ ಶುರುವಾದ ಒಂದು 450 ವರ್ಷಕ್ಕೂ ಸ್ಥಾಪನೆಯಾದಂತಹ ಶಾಸನ ಇದು. ಬ್ರಾಹ್ಮಿ ಲಿಪಿಯಲ್ಲಿ ಇರ್ತಕ್ಕಂಥ ಸಂಸ್ಕೃತ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಶಾಸನ. ಮಯೂರವರ್ಮನ ಬಗ್ಗೆ ಉಲ್ಲೇಖ ಇರತಕ್ಕಂಥ ಶಾಸನ. ಮಯೂರವರ್ಮ, ರಾಜ್ಕುಮಾರ್ ಅವರ ಸಿನಿಮಾ ಮಯೂರ ನೆನಪು ಮಾಡ್ಕೊಂಡು. ಹಾಗಾಗಿ ಅಷ್ಟು ವರ್ಷದ ಹಿಂದೆ ಆದಂತ ಶಾಸನ ಏನಿದೆ ಯಾಕೆ ಮುಖ್ಯ ಅಂತ ಅಂದ್ರೆ, ಇದಕ್ಕಿಂತ ಕೆಳಗೆ ಇರ್ತಕ್ಕಂಥ ಏನು ಅದು ತಾಳಗುಂದ ಶಾಸನ ಕಟಾಂಜಲ, ಇದಕ್ಕಿಂತ ಕೆಳಗೆ ಇರ್ತಕ್ಕಂಥ ಶಾಸನ ಇದಕ್ಕಿಂತ ಹಿಂದೆ ಇರಬೇಕಲ್ವಾ ಅದು. ಹಾಗಾಗಿ ಅದಕ್ಕೆ ದಾಖಲೆಯನ್ನು ಒದಗಿಸುತ್ತೆ. ಹಾಗಾಗಿ ಈ ಸ್ತಂಭ ಶಾಸನ ಕನ್ನಡದ ಒಂದು ಬಹಳ ಪ್ರಮುಖವಾದಂತಹ ಶಾಸನ. ಇದ್ರ ಬಗ್ಗೆ ಪರಿಚಯನ ಮಾಡ್ಕೊಡ್ತಕ್ಕಂಥ ಪ್ರಯತ್ನ ನವೀನ್ ಕುಮಾರ್ ಅವರಿಗೆ ಧನ್ಯವಾದಗಳು. ಕ್ಯಾಮರಾ ಪರ್ಸನ್ ಕೊಟ್ರೆ ಕನ್ನಡ ಮೀಡಿಯಂ.